ವೀಕ್ಷಕರೇ, ಈ ಇಂಟ್ರೆಸ್ಟಿಂಗ್ ಮಾಹಿತಿಗಳ ಬಗ್ಗೆ ನಿಮಗೆ ಗೊತ್ತೇ? ಫ್ಯಾಕ್ಟ್ ನಂಬರ್ 1. ನ್ಯೂಸ್ ಪೇಪರ್ಗಳ ಕೆಳಭಾಗದಲ್ಲಿ 4 ಬಣ್ಣದ ಚುಕ್ಕೆಗಳು ಏಕೆ ಇರುತ್ತವೆ? ಒಂದು ಕಾಲದಲ್ಲಿ ನ್ಯೂಸ್ ಪೇಪರ್ಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಣ್ಣಗಳಲ್ಲಿ ಮುದ್ರಣವಾಗುತ್ತಿದ್ದವು. ಕಾಲಕ್ರಮೇಣ ಅದು ವಿವಿಧ ಬಣ್ಣಗಳಲ್ಲಿ ಮುದ್ರಣವಾಗಲು ಶುರುವಾಯಿತು. ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ನ್ಯೂಸ್ ಪೇಪರ್ಗಳ ಮುದ್ರಣ ಅತಿ ವೇಗವಾಗಿ ನಡೆಯುತ್ತದೆ. ಇಲ್ಲಿ 1 ಗಂಟೆಗೆ ಸುಮಾರು 90,000 ನ್ಯೂಸ್ ಪೇಪರ್ಗಳು ಮುದ್ರಣವಾಗುತ್ತದೆ. ಆದ್ದರಿಂದ ಮುದ್ರಣದ ವೇಳೆ ಅಕ್ಷರಗಳು ಸ್ಪಷ್ಟವಾಗಿ ಮೂಡದೇ ಇದ್ದರೆ ಅಥವಾ ಅಸ್ಪಷ್ಟವಾಗಿದ್ದರೆ ಆಗ ಎಲ್ಲ ಪತ್ರಿಕೆಗಳನ್ನು ಚೆಕ್ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಈ 4 ಚುಕ್ಕೆಗಳನ್ನು ಮೊದಲು ಮುದ್ರಿಸಲಾಗುತ್ತದೆ. ಆಗ ಈ 4 ಚುಕ್ಕೆಗಳು ಸ್ಪಷ್ಟವಾಗಿ ಮೂಡದೇ ಇದ್ದರೆ ಮುದ್ರಣವನ್ನು ನಿಲ್ಲಿಸಲಾಗುತ್ತದೆ. ಒಂದೊಂದು ಸಲ ಈ 4 ಚುಕ್ಕೆಗಳ ಬದಲು CMYK ಎಂಬ ಚಿಹ್ನೆಯನ್ನು ಬಳಸಲಾಗುತ್ತದೆ. ಫ್ಯಾಕ್ಟ್ ನಂಬರ್ 2. ಮೇಡ್ ಇನ್ ಚೀನಾ. ಸ್ನೇಹಿತರೆ, ನಾವು ಉಪಯೋಗಿಸುವ ಹಲವಾರು ವಸ್ತುಗಳ ಮೇಲೆ ಮೇಡ್ ಇನ್ ಚೀನಾ ಎಂಬ ಸ್ಟಿಕ್ಕರನ್ನು ನೋಡಿರುತ್ತೀರಾ. ಆದರೆ ಈ ಸ್ಟಿಕ್ಕರನ್ನು ಕೊರಿಯಾದಲ್ಲಿ ತಯಾರಿಸಲಾಗುತ್ತದೆ. ಫ್ಯಾಕ್ಟ್ ನಂಬರ್ 3. 0ಯಿಂದ 100ರವರೆಗೂ. 0ಯಿಂದ 100ರವರೆಗೂ ಯಾವುದೇ ಸಂಖ್ಯೆಯು ಇಂಗ್ಲಿಷ್ ಅಕ್ಷರಗಳಲ್ಲಿ, ಅಂದರೆ 1, 2, 3 ಹೀಗೆ 100ರವರೆಗೂ ಇಂಗ್ಲಿಷ್ನ ಎ ಅಕ್ಷರವು ಕಾಣಿಸುವುದಿಲ್ಲ. ಸಾಧ್ಯವಾದರೆ ನೀವು ಒಮ್ಮೆ ಚೆಕ್ ಮಾಡಿ ನೋಡಿ. ಫ್ಯಾಕ್ಟ್ ನಂಬರ್ 4. ಐಸ್ಲ್ಯಾಂಡ್ ದೇಶ. ಈ ದೇಶದಲ್ಲಿ ಸೈನ್ಯವೇ ಇಲ್ಲ, ಏಕೆಂದರೆ ಈ ದೇಶವನ್ನು ವಿಶ್ವದ ಶಾಂತಿಯುತ ದೇಶವೆಂದು ಗುರುತಿಸಲಾಗಿದೆ. ಫ್ಯಾಕ್ಟ್ ನಂಬರ್ 5. ಇಂಗ್ಲಿಷ್ ವರ್ಣಮಾಲೆಯ ಮೊದಲ ಅಕ್ಷರ ಎ. ನಾವು ಬರೆಯುವ ಎ ಅಕ್ಷರಕ್ಕೂ ಟೈಪಿಂಗ್ನಲ್ಲಿ ಬರುವ ಎಗೂ ತುಂಬ ವ್ಯತ್ಯಾಸವಿದೆ. ಏಕೆಂದರೆ ನಿಜವಾಗಿಯೂ ಎ ಎಂಬ ಅಕ್ಷರವನ್ನು ಗ್ರೀಕ್ನಲ್ಲಿ ಗೂಳಿಗಳ ಮುಖವನ್ನು ಆಧಾರವಾಗಿ ಇಟ್ಟುಕೊಂಡು ರೂಪಿಸಿದ್ದಾರೆ. ಕಾಲಕ್ರಮೇಣ ಎಷ್ಟೋ ಬದಲಾವಣೆಯ ನಂತರ ಈ ರೂಪಕ್ಕೆ ಬಂದಿದೆ. ಎ ಅಕ್ಷರದ ಬದಲಾವಣೆಯ ರೂಪವನ್ನು ನೀವು ಇಲ್ಲಿ ನೋಡಬಹುದು. ಟೈಪಿಂಗ್ನಲ್ಲಿ ಬರುವ ಎ ಅಕ್ಷರವನ್ನು ಬರೆಯಲು ಬಹಳ ಸಮಯವಾಗುತ್ತದೆ. ಸಮಯವನ್ನು ಉಳಿತಾಯ ಮಾಡಲು ಆಡು ಭಾಷೆಯಲ್ಲಿ ಎ ಅನ್ನು ಈ ರೀತಿಯಲ್ಲಿ ಬರೆಯಲಾಗುತ್ತದೆ. ಇಂತಹ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.